ಇಂದು ಹೆಚ್ಚುತ್ತಿರುವ ಬೇಸಿಗೆ ಉಷ್ಣತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ತಂಪು ಮಜ್ಜಿಗೆ ವಿತರಿಸುವ ಸೇವಾ ಕಾರ್ಯಕ್ರಮವನ್ನು ಕೆಎಸ್ಸಿ ದಿವಾಕರ್ ಅಭಿಮಾನಿಗಳ ಬಳಗದ ವತಿಯಿಂದ ಪ್ರಾರಂಭ ಮಾಡಲಾಗಿದೆ. ಈ ಅವರೊಟ್ಟಿಗೆ ಕೇಂದ್ರವನ್ನ ಕೆಎಸ್ಸಿ ದಿವಾಕರ್ ಉದ್ಘಾಟಿಸಿ ಸಾರ್ವಜನಿಕರಿಗೆ ತಂಪು ಮಜ್ಜಿಗೆಯನ್ನು ವಿತರಿಸಿ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿ ಮಾತನಾಡಿ, ಸಂಡೂರಿನಲ್ಲಿ ಸ್ಥಳೀಯ ಶಾಸಕರಾಗಲಿ ಸಂಸದರಾಗಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೇ ಇರುವುದನ್ನ ನಾವು ಮಾಡಿದ್ದೀವಿ ಎಂದು ಹೇಳಿಕೊಂಡು ಓಡಾಡುತ್ತಾರೆ. ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಿಯಾದ ಸ್ಕ್ಯಾನಿಂಗ್, ಗರ್ಭಿಣಿಯರಿಗೆ ಹೆರಿಗೆ ವ್ಯವಸ್ಥೆ, ರಕ್ತ ಪರೀಕ್ಷೆ ವ್ಯವಸ್ಥೆ ಇಲ್ಲ, ಬಸ್ ನಿಲ್ದಾಣದ ವ್ಯವಸ್ಥೆ ಇಲ್ಲ, ರೈತರಿಗೆ ಅನ್ಯಾಯ ಮಾಡಿ ಸಾಗುವಳಿ ಮಾಡ್ತಾ ಇರುವ ರೈತರ ಜಮೀನುಗಳನ್ನು ಖರಾಬು ಮಾಡಿರುವುದು ಮತ್ತು ಗಣಿ ಗುತ್ತಿಗೆ ಕಾರ್ಮಿಕರನ್ನ ಗುತ್ತಿಗೆ ಕೆಲಸದಿಂದ ತೆರವುಗೊಳಿಸಿರುವುದು, ಅದಿರು ಲಾರಿ ಮಾಲೀಕರಿಗೆ ಹಾಗೂ ಟ್ರಾನ್ಸ್ಪೋರ್ಟ್ ಮಾಡುವವರಿಗೆ ಸಿಗುವ ಲಾಭಾಂಶದಲ್ಲಿ ಕಡಿತಗೊಳಿಸಿರುವುದು ಹಾಗೂ ಮುಖ್ಯವಾಗಿ ಸ್ಥಳೀಯ ಗ್ರಾಮದಲ್ಲಿ ವಾರ್ಡ್ಗಳ ಅಭಿವೃದ್ಧಿ ಮಾಡಿದೆ. ಕಳಪೆ ಮಟ್ಟದ ಕಾರ್ಯಕ್ಕೆ ಬೇರೆ ಕಡೆಯಿಂದ ಬಂದ ಗುತ್ತಿಗೆದಾರರಿಗೆ ಟೆಂಡರ್ ಕೊಡೋದ್ರಿಂದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದು, ಈ ಎಲ್ಲ ಸಮಸ್ಯೆಗಳು ಇಲ್ಲಿನ ಸ್ಥಳೀಯರಿಗೆ ತಿಳಿದಿರುವ ವಿಷಯವಾಗಿದ್ದು ಮುಂದಿನ ಚುನಾವಣೆಯಲ್ಲಿ ಇವರ ಸೋಲು ಖಚಿತ ಎಂದಿದ್ದಾರೆ. ನಾನು ಕಳೆದ 2 ಬಾರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಭಾಗವಹಿಸಲು ಪಕ್ಷದ ಹಿರಿಯ ವಕ್ತಾರಲ್ಲಿ ಮನವಿ ಮಾಡಿದೆ. ಆದರೆ ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಲಿಲ್ಲ. ಆದಾಗ್ಯೂ ನಾನು ಬೇಸರಗೊಳ್ಳದೆ ಪಕ್ಷದ ಅಭ್ಯರ್ಥಿ ಬಂಗಾರು ಹನುಮಂತುಗೆ ಬೆಂಬಲ ನೀಡಿ ನಮ್ಮ ಪಕ್ಷದ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ನಡೆಸಿದ್ದೇನೆ ಹಾಗೂ ನಾನು 2018ರಿಂದಲೂ ಸಂಡೂರಿನಲ್ಲಿ ಮನೆ ಮಾಡಿ ಸ್ಥಳೀಯವಾಗಿ ಮತದಾರನಾಗಿದ್ದು ಬರುವ 2028ರ ಸಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದು ನನಗೆ ಪಕ್ಷದ ವಕ್ತಾರು ಅನುಮತಿಸಿದ್ರೆ, ನನ್ನನ್ನು ಸ್ಥಳೀಯ ಮತದಾರರು ಗೆಲ್ಲಿಸಿದ್ರೆ ಸಂಡೂರಿನ ಅಭಿವೃದ್ಧಿ ಮಾಡುವ ಕೆಲಸದಲ್ಲಿ ನಿರತನಾಗಿ ಮೊದಲು ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ, ಬಸ್ ನಿಲ್ದಾಣ, ಶುದ್ಧವಾದ ನೀರು ಒದಗಿಸುವುದು, ರೈತರ ಅಭಿವೃದ್ಧಿ ಕಾರ್ಯಗಳು, ಯುವಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವುದು, ಎಪಿಎಂಸಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಿನಿಮಯ ಮಾಡುವುದು ನನ್ನ ಗುರಿಯಾಗಿದೆ ಎಂದಿದ್ದಾರೆ. ಮಜ್ಜಿಗೆ ಹೊರವಟ್ಟಿಗೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ತಂಡದವರು ಮಾಡ್ತಿದ್ದಾರೆ. ಅದೇ ರೀತಿ ಈ ವರ್ಷಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಳ್ಳಾರಿ ಜಿಲ್ಲೆ ಬಹಳ ಬಿಸಿಲಿದೆ, ಅದು ಸಂಡೂರು ಕ್ಷೇತ್ರದಲ್ಲಿ ಬಹಳ ಇನ್ನೂ ಬಿಸಿಲು ಜಾಸ್ತಿ. ಯಾಕಂದ್ರೆ ಜಿಂದಾಲ್ ಕಾರ್ಖಾನೆ ಪಕ್ಕದಲ್ಲಿ ಇರ್ತಕ್ಕಂಥ ಅದರಿಂದ ಬಹಳ ಬಿಸಿಲಿದೆ. ಅದರಿಂದ ಮಜ್ಜಿಗೆ ಪ್ರತಿದಿನ ಮಧ್ಯಾಹ್ನ 11ರಿಂದ ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಕಂಟಿನ್ಯೂ ಆಗಿ ಮಜ್ಜಿಗೆ. ಎಷ್ಟು ದಿವಸವರೆಗೆ ಇದು ಒಂದು 3 ತಿಂಗಳವರೆಗೆ ಹಿಂಗೆ ಕಂಟಿನ್ಯೂ ಇದೆ. ಪ್ರತಿ ಹಳ್ಳಿಗಳಲ್ಲಿ ಏನಾದರೂ ಪ್ರತಿ ಹಳ್ಳಿಗಳಲ್ಲಿ ಅಡ್ಡಾಡ್ತಾ ಇದ್ದೀನಿ. ಇಲ್ಲಿ ಇರ್ತಕ್ಕಂಥ ಬಹಳ ಸಮಸ್ಯೆಗಳಿದೆ ತಾಲೂಕಲ್ಲಿ. ರೈತರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ರಸ್ತೆ ಆಗಿರ್ಬೋದು, ಅದೇ ರೀತಿ ಟ್ರಾನ್ಸ್ಪೋರ್ಟ್ ಅವರಂದ್ರೂ ಹೇಳ್ಕೊಳ್ಳಂಗಿಲ್ಲ, ಬಹಳ ಕಷ್ಟದಲ್ಲಿದ್ದಾರೆ ಎಲ್ಲರೂ. ಇಲ್ಲಿರ್ತಕ್ಕಂಥ ಶಾಸಕರು ಹಾಗೂ ಸಂಸದರು ತುಕಾರಾಮಣ್ಣವರು 4 ಸಲ ಗೆದ್ದಾರೆ, 1 ಸಲ ಸಂಸದರಾಗಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ. ಇಲ್ಲಿ ಬಹಳ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳ ಬಗೆಹರಿಸಬೇಕಂತೇಳಿ ಪ್ರತಿ ಸಲ ಹೋದ್ರೆ ಕೂಡ ಎಲ್ಲರೂ ನಮ್ಗೆ ಸರ್ಕಾರ ಇಲ್ಲ, ನಾವೇನ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಶಾಸಕರು. ಇವತ್ತು ಅವ್ರದೇ ಆದ ಸರ್ಕಾರ ಇದೆ, ಆದ್ರೆ ಮಾಡಕ್ಕಿಲ್ಲ. ಮಾಡ್ಬೇಕಂತ ಛಲ ಇರಬೇಕಾಗ್ಲಿ, ಯಾವುದೋ ಒಂದು ಗುರಿ ನೆಪ ಇಟ್ಕೊಂಡು ಮಾತಾಡೋದು ತಪ್ಪಾಗುತ್ತೆ. ಇಲ್ಲಿರ್ತಕ್ಕಂಥ ಶಾಸಕರಿಗೆ ಹೇಳೋದು ನಾನು ಇಷ್ಟೇ, ಶುದ್ಧವಾದ ನೀರು ಕೊಡೋಕ್ಕಾಗ್ತಾ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ, ಒಂದು ಹೆರಿಗೆ ಹಾಸ್ಪಿಟಲ್ ಇಲ್ಲ, ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ, ಅದೇ ರೀತಿ ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ, ಡಾಕ್ಟರ್ಸ್ ಇಲ್ಲ. ಇಲ್ಲಿ ಕಾಂಟ್ರಾಕ್ಟರ್ಸ್ದು ಎಲ್ಲೋ ಬೇರೆ ಕಡೆ ಬೇರೆ ಜಿಲ್ಲೆದಿಂದ ತಗೊಂಡು ಬಂದು ಇಲ್ಲಿ ಕಾಂಟ್ರಾಕ್ಟರ್ ಕೊಟ್ಟು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ತೆಗೆದಿದೆ. ಪ್ರತಿಯೊಂದು ಹೇಳ್ಬೇಕಂದ್ರೆ 100 ಸಮಸ್ಯೆಗಳಿದಾವೆ. ದಯವಿಟ್ಟು ಇವತ್ತು ಇಲ್ಲಿ ಬದಲಾವಣೆ ಬಯಸಬೇಕು. ಇಲ್ಲಿ ಬಿಜೆಪಿ ಬಾವುಟ ಹಾರಿಸಿದ್ರೆ ಮಾತ್ರ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಂದೊಂದು ಅನಿಸಿಕೆ. ಇದಾದ ನಂತರ ಸಂಡೂರು ಕ್ಷೇತ್ರದ ಚೋರನೂರು ಗ್ರಾಮದಲ್ಲಿ ನಡೆದ ಕ್ರಿಕೆಟ್ ಫೈನಲ್ ಪಂದ್ಯಾವಳಿ ಕಾರ್ಯಕ್ರಮಕ್ಕೆ ಹಾಜರಾಗಿ ಆಟಗಾರ ಪ್ರತಿಭೆ ಮತ್ತು ಕ್ರೀಡಾ ಮನೋಭಾವವನ್ನು ಮೆಚ್ಚಿಕೊಂಡು ವಿಜೇತರಿಗೆ ಅಭಿನಂದನೆ ಹಾಗೂ ಉಳಿದ ಎಲ್ಲಾ ತಂಡಗಳಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಮಂಜು ತಾರನಗರ ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ರಾಜೇಶ್ ಹೆಗಡೆ, ನಾಗರಾಜು ವೈಟಿಜಿ, ಮಹೇಶ್, ರಾಮು, ತಿಪ್ಪೇಸ್ವಾಮಿ ದತ್ತು ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ರಾಜು ಪಾಳಿಗಾರ್, ನವಕರ್ನಾಟಕ ಟಿವಿ.